ನೀವು ಹೀಗಿದ್ರೆ ಬೇಗ ಚೇಂಜ್ ಆಗಿ. ಯಾರು ಏನೇ ಕೇಳಿದ್ರು ಫಸ್ಟ್ ನೋ ಅನ್ನೋದನ್ನ ಕಲೀರಿ. ಒಂದೇ ಒಂದು ಮೆದುಳು ಎಷ್ಟೆಲ್ಲ ಥಿಂಕ್ ಮಾಡುತ್ತೆ. ಏನ್ ಹೇಳ್ತಾರೆ, ಬೇರೆಯವ್ರಿಗೆ ಒಳ್ಳೇದಾಗುತ್ತೆ ಬಟ್ ನಿಮ್ಗೆ ಒಳ್ಳೇದಾಗಲ್ಲ. ಸೊ ಶೋ ಅಪ್ ಆಗೋಸ್ಕರ ಅವರಿಂದ ನಾವು ಒಳ್ಳೆಯವರು ಅಂತ ಅನಿಸ್ಕೊಳ್ಳೋಕ್ಕೋಸ್ಕರ ಒಳ್ಳೆಯವ್ರಾಗೋದು ಬೇಡ, ನಮಗೋಸ್ಕರ ಒಳ್ಳೆಯವರಾಗೋಣ. ಅದಕ್ಕೆ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಏನು ಸಮಾಚಾರ. ಆ್ಯಂಡ್ ಇವತ್ತಿನ ಟಾಪಿಕ್ ಏನಂದರೆ, ನೀವು ಹೀಗಿದ್ರೆ ಬೇಗ ಚೇಂಜ್ ಆಗಿ. ಏನಿದು ಹೇಗಿದ್ರೆ ಯಾಕೆ ಚೇಂಜ್ ಆಗಬೇಕು, ಯಾಕೆ ಹೀಗೆ ಅನ್ನುವಂಥ ಕ್ವಶನ್ಸ್ಗಳು ನಿಮ್ಮ ಮೈಂಡಲ್ಲಿದ್ದರೆ ಐ ವಿಲ್ ಟೆಲ್ ಯು. ಫಸ್ಟ್ ಥಿಂಗ್, ನಿಮಗೇನು ಬೇಕು ಅದನ್ನು ಮಾಡೋದು ಬಿಟ್ಟು ಬೇರೆಯವ್ರಿಗೋಸ್ಕರ ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಸ್ಟಾಪ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದಿಸ್ ಇಸ್ ನಾಟ್, ನಾನು ಇವಾಗ ಇದು ಯಾವ್ದು ಹೇಳ್ತಾ ಇದ್ದೀನಿ ಗೊತ್ತಾ, ಇವಾಗ ನಾನು ಏನೇನು ಹೇಳ್ತಾ ಇದ್ದೀನಿ ಗೊತ್ತಾ, ಸುಮ್ಮನೆ ಏನೋ ಒಂದು ನನಗೆ ಗೊತ್ತಿರೋದು, ನನ್ನ ಥಾಟಲ್ಲಿ ಬಂದಿರೋದು ನಾನು ಹೇಳ್ತಾ ಇಲ್ಲ. ಇಟ್ಸ್ ಪ್ಯೂರ್ಲಿ ನನ್ನ ಎಕ್ಸ್ಪೀರಿಯನ್ಸ್. ನಾನು ಫಸ್ಟು ಹೇಗಿದ್ದೆ ಅಂದರೆ, ಲೈಕ್ ಯಾರೇನೇ ಅಂತ ಹೇಳಿದ್ರು ನಾನು ಎಲ್ಲದಕ್ಕೂ ಓಕೆ ಅಂತ ಹೇಳ್ತಿದ್ದೆ. ಲೈಕ್ ನನಗೆ ಇಷ್ಟ ಇಲ್ಲ ಅಂದರೂ ನಾನು ಓಕೆ ಅಂತ ಹೇಳ್ತಿದ್ದೆ. ಸೊ ದಟ್ ಈಸ್ ಅ ಬಿಗ್ಗೆಸ್ಟ್ ನೋ. ಯಾಕೆ ಗೊತ್ತಾ, ಮುಂದೆ ಇಫ್ ಇನ್ ಕೇಸ್ ನೀವು ಇನ್ನೂ ಮುಂದೆ ಹೋಗ್ತಾ ನಿಮ್ಮ ಕೈಲೇ ಎಲ್ಲ ಕೆಲಸನೂ ಅವ್ರು ಮಾಡಿಸ್ತಾರೆ ತುಂಬ. ಅಂದರೆ ದೇ ವಿಲ್ ಗೆಟ್ ಅದು ಅವ್ರದ್ದು ತಪ್ಪಲ್ಲ, ಯಾಕಂದರೆ ನೀವು ಆಲ್ರೆಡಿ ಅವರಿಗೆ ಎಸ್ ಅಂತ ಹೇಳಿದ್ದೀರಾ. ನೀವು ಆಲ್ರೆಡಿ ಅವರಿಗೆಲ್ಲ ತುಂಬ ಮಾಡಿ ಅವ್ರಿಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಅಭ್ಯಾಸ ನೀವೇ ಮಾಡಿಸಿರೋದು. ಸೊ ಹಾಗಾಗಿ ಇನ್ನು ಮುಂದೆ ಯಾರು ಏನೇ ಕೇಳಿದ್ರು ಫಸ್ಟ್ ನೋ ಅನ್ನೋದನ್ನು ಕಲೀರಿ. ನೋ ಅನ್ನೋದನ್ನು ಕಲಿತ್ರೆ ನೀವು ಮುಂದೆ ಏನೇ ವಿಷಯಕ್ಕೂ ನಿಮ್ಮ ಸೆಲ್ಫಿಗೆ ಪ್ರೌಡ್ ಫೀಲ್ ಮಾಡ್ಕೊಳ್ತೀರಾ. ಯಾಕೆ ನೋ ಅನ್ನೋದನ್ನು ಹೇಳಬೇಕು? ಪಾಪ ಅವ್ರು ನಮ್ಮೋರಲ್ವಾ, ಪರವಾಗಿಲ್ಲ, ನನಗೆ ಬೇಜಾರಾದರೂ ಚಿಂತೆ ಇಲ್ಲ, ನನಗೇನಾದರೂ ಚಿಂತೆ ಇಲ್ಲ, ನಾನು ಎಸ್ಸೇ ಹೇಳ್ತೀನಿ ಅಂತ ಇದ್ದರೆ ಮುಂದೆ ದೇ ವಿಲ್ ಯೂಸ್ ಯು. ಅವ್ರು ಯೂಸ್ ಮಾಡ್ಕೊಳ್ತಾರೆ. ಬಟ್ ನೀವು ಹೇಗಿದ್ದೀರೋ ಹಾಗೆ ಇರ್ತೀರಾ. ನೀವು ಯಾವತ್ತೂ ಮುಂದೆ ಹೋಗೋಕ್ಕಾಗಲ್ಲ. ಅವ್ರು ಮುಂದೆ ಹೋಗೋದನ್ನ ನೋಡ್ತಾ ಕೂತ್ಕೋಬೇಕಾಗತ್ತೆ ಅಷ್ಟೇ. ಮತ್ತು ಇನ್ನೊಂದು, ಯಾವಾಗಲೂ ಲೇಜಿಯಾಗಿರ್ತೀರಾ, ಯಾವಾಗಲೂ ಐಸೋಲೇಟ್ ಆಗಿರ್ತೀರಾ, ಮನೇಲೇ ಇರಬೇಕು ಅಂತ ಇಷ್ಟಪಡ್ತೀರಾ, ಆ ಥರ ಏನಾದರೂ ಇದ್ದರೆ ಪ್ಲೀಸ್ ವೇಕಪ್. ಯಾಕಂದರೆ ನಮ್ಮ ಮೈಂಡ್ ಹೆಂಗೆ ಗೊತ್ತಾ, ಒಂದಲ್ಲೇ ಕುತ್ಕೊಂಡು ಸ್ಟಕ್ ಆಗಿಬಿಟ್ಟಿರತ್ತೆ. ಏನು ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ, ಏನು ಇದು ಮಾಡೋದಕ್ಕೂ, ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ನಾವು ಒಂದು ರೊಟೀನ್ ಕೂಡ ಫಾಲೋ ಮಾಡ್ಕೋಬಾರ್ದು. ಲೈಕ್ ಎದ್ದಳು, ಕೆಲಸ ಮಾಡು, ಬಾ, ಮಲ್ಕೋ, ತಿನ್ನು ಮಲ್ಕೋ, ಎದ್ದಳು, ಕೆಲಸ ಮಾಡು, ತಿನ್ನು ಮಲ್ಕೋ. ಇದು ಕೂಡ ಬಿಗ್ಗೆಸ್ಟ್ ನೋ. ಯಾಕಂದರೆ ರೊಟೀನಲ್ಲಿ ಯಾವತ್ತಿದ್ರೂ ಕೆಲವೊಂದು ಚೇಂಜಸ್ ಇಟ್ಕೊಳ್ಬೇಕು. ಡೈಲಿ ಸೇಮ್ ರೊಟೀನ್. ಇಫ್ ಇನ್ ಕೇಸ್ ಸಂಡೇ ಬಂತು, ಸ್ಯಾಟರ್ಡೆ ಬಂತು, ನಿಮಗೆ ರಜೆ ಸಿಕ್ತು, ಒಂದು ಜಾಬಲ್ಲಿ ಸ್ವಲ್ಪ ರಜೆ ಸಿಕ್ತು ಅಂತ ಅಂದ್ಕೊಳ್ಳಿ. ನೀವು ಆರಾಮಾಗಿ ಮಲ್ಕೊಂಡಿರಬೇಕು, ರೆಸ್ಟ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಅದೇ ನೀವು ಅಲ್ಲೇ ಸ್ಟಕ್ ಆಗಿರ್ತೀರ. ಯಾವತ್ತಿದ್ರೂ ಅಷ್ಟೇ ಇನ್ನು ಮುಂದೆ ಹೋಗೋಕ್ಕಾಗಲ್ಲ, ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಲೈಫ್ ಈಸ್ ನಾಟ್ ಅಟ್ ಆಲ್ ಸಿಂಪಲ್. ನನ್ನ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ. ಐ ವಾಸ್ ಲೈಕ್, ಎಲ್ಲ ಎಕ್ಸ್ಪೆರಿಮೆಂಟ್ನ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಬಟ್ ಲೇಜಿ. ಹೇಗೆ ಅಂದರೆ, ನಾನು ಎದ್ದು ಹೋಗ್ಲಿಕ್ಕೆ ಮನಸ್ಸಿರಲ್ಲ, ಏನಾದರೂ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಮನಸ್ಸಿರಲ್ಲ ಅಂದರೆ ನಾನು ಎದ್ದೊಳಕ್ಕೆ ಮನಸ್ಸಿರಲ್ಲ, ಆ ಥರ. ಇದರಿಂದ ಎಲ್ಲದಕ್ಕೂ ಓವರ್ಕಮ್ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಇಫ್ ಯು ಆರ್ ಅ ಲೇಜಿ, ಇಫ್ ಯು ಆರ್ ಇನ್ ಒಂದೇ ರೂಮಲ್ಲಿ ಇರಬೇಕು, ಏನೂ ಇಷ್ಟ ಆಗಲ್ಲ, ಆ ಥರ ಏನಾದರೂ ಇದ್ದೀರಾ ಅಂದರೆ ಪ್ಲೀಸ್ ಎದ್ದೊಳಿ, ಎಕ್ಸ್ಪೆರಿಮೆಂಟ್ ಮಾಡಿ, ಖುಷಿಯಾಗಿರಿ ಅಷ್ಟೇ. ಆ್ಯಂಡ್ ಇನ್ನೊಂದು, ಪಾಸಿಟಿವ್ ಆಗಿ ಥಿಂಕ್ ಮಾಡೋದು. ಏನಿದು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಯಾಕೆ ಇದು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇಫ್ ಏನಾದರೂ ಒಂದು ವಿಷಯ, ಏನಾದರೂ ಒಂದು ಹೇಗೆ ಹೇಳೋದು, ಇವಾಗ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಯಾವಾಗಲೂ ನೆಗೆಟಿವ್ ಥಿಂಕ್ನ ನಾವು ಮಾಡ್ತಿರ್ತೀವಿ ಅಲ್ವಾ. ಸೊ ಇದು ಹಿಂಗಾಗ್ಬಿಟ್ರೆ ಇದಾಗಲ್ಲ ಅನಿಸುತ್ತೆ. ಏನಾದರೂ ಡಿಸಿಷನ್ ತೊಗೊಬೇಕಾದ್ರೆ ಫಸ್ಟ್ ನಮ್ಮ ತಲೆಗೆ ಬರೋದೇ ನೆಗೆಟಿವ್ ಥಿಂಕಿಂಗ್. ಮತ್ತು ಏನಾದರೂ ವಿಷಯಗಳು, ಇವಾಗ ಯಾರಾದರೂ ಒಬ್ರು ಮಾತಾಡಿದ್ದಾರೆ ಅಂದರೆ ಅವರಿಂದ ನೆಗೆಟಿವ್ನೇ ನಾವು ನೋಡ್ತಾ ಇರ್ತೀವಿ ಬಿಟ್ಟರೆ ಯಾವತ್ತೂ ನಾವು ಪಾಸಿಟಿವ್ನ ನೋಡೋಲ್ಲ. ಒಂದು ವಿಷಯದಲ್ಲಿ 2 ಪರ್ಸ್ಪೆಕ್ಟಿವ್ ಇರುತ್ತೆ, ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ನಾವು ಅದನ್ನು 2 ಪರ್ಸ್ಪೆಕ್ಟಿವಲ್ಲಿ ಪಾಸಿಟಿವ್ ತಗೊಂಡಷ್ಟು ನಮ್ಮ ಮೈಂಡ್ ತುಂಬ ಕ್ಲಿಯರ್ ಆಗಿರುತ್ತೆ. ಇಫ್ ಇನ್ ಕೇಸ್ ನಾವು ಯಾವಾಗಲೂ ನೆಗೆಟಿವೇ ತಗೊತಾರೆ, ಲಿಟ್ರಲಿ ಹೇಳ್ತೀನಿ, ವಿ ಲಾಸ್ಟ್ ಎವ್ರಿಥಿಂಗ್, ಎಲ್ಲನೂ ಕಳ್ಕೊಬೇಕಾಗತ್ತೆ. ಸೊ ಅದಕ್ಕೆ ಯಾವಾಗಲೂ ಪಾಸಿಟಿವ್ ಆಗೇ ಯೋಚನೆ ಮಾಡೋಣ, ಪಾಸಿಟಿವ್ ಆಗೇ ಇರೋಣ. ಆ್ಯಂಡ್ ಇನ್ನೊಂದು, ಸ್ಪಿರಿಚುಯಾಲಿಟಿ. ನಾವು ಸ್ಪಿರಿಚುಯಾಲಿಟಿ ಇಲ್ಲ ಅಂದರೆ ಲೈಕ್ ಬಿಡು, ಯಾರು ರೊಟೀನ್ ಫಾಲೋ ಮಾಡ್ತಾರೆ,
ಯಾರು ಬೆಳಗ್ಗೆ ಬೇಗ ಹೇಳ್ತಾರೆ, ಯಾರು ಬೇಗ ಎದ್ದು ಮೆಡಿಟೇಷನ್ ಮಾಡ್ತಾರೆ ಅಂತ ನಿಮಗೇನಾದರೂ ಸ್ವಲ್ಪ ಸೋಂಬೇರಿತನ, ಲೇಜಿನೆಸ್ ಅನ್ನೋದಕ್ಕಿಂತ ಲೈಕ್ ಅದ್ರ ಮೇಲೆ ನಿಮಗೆ ಮನಸ್ಸಿಲ್ಲ ಅಂದರೆ ಪ್ಲೀಸ್ ವೇಕಪ್. ಯಾಕಂದರೆ ಅದರಿಂದ ನಿಮಗೆ ತುಂಬ 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 ಬೆನಿಫಿಟ್ಸ್ ಇದೆ. ಸಿ, ಮೈಂಡ್ ಆ್ಯಂಡ್ ಫಿಸಿಕಲ್ ಎರಡಕ್ಕೂ ಕೂಡ ನಮಗೆ ಎಕ್ಸಸೈಸ್ ಆ್ಯಂಡ್ ಮೆಡಿಟೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ನಮ್ಮ ಬಾಡಿ ಪ್ರತಿಯೊಂದು ವರ್ಕ್ ಮಾಡ್ಬೋದೇ ಈ ಮೈಂಡಿಂದ. ನಾವು ಎಷ್ಟು ಈ ಮೈಂಡಿಗೆ ನಾವು ಪುಷಪ್ ಕೊಡ್ತೀವಿ, ನಾವು ಎಷ್ಟು ಈ ಮೈಂಡಿಗೆ ನಾವು ಒಳ್ಳೆಯದನ್ನು ತುಂಬಿಸ್ತೀವಿ, ಆಗಲೇ ನಮ್ಮ ಬಾಡಿನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅಷ್ಟೇ. ನಾವು ಪ್ರತಿಯೊಂದು ಬಾಡಿ ಕಾಯಿಲೆಗೂ ಸಹ ನಮ್ಮ ಆ್ಯಕ್ಚುಲಿ ಬಾಡಿ ಮೂವ್ಮೆಂಟ್ಸ್ ಎಲ್ಲ ಕೂಡ ನಾವು ಏನು ಹೇಳ್ತಾರೆ, ಬಾಡಿ ಮೂವ್ಮೆಂಟ್ಸ್ ಮಾಡ್ತಾನೆ ಇರಬೇಕು. ಬಾಡಿಗೆ, ನಮ್ಮ ಮೈಂಡ್ಗೆ ರಿಲ್ಯಾಕ್ಸೇಷನ್ ಬೇಕೇ ಬೇಕು. ಯಾಕಂದರೆ ಒಂದೇ ಒಂದು ಮೆದುಳು ಎಷ್ಟೆಲ್ಲ ಥಿಂಕ್ ಮಾಡುತ್ತೆ, ಅಷ್ಟು ಥಿಂಕ್ನ ನಾವು ಓವರ್ ತುಂಬ ಇದು ಮಾಡ್ಕೊಳ್ಬಾರ್ದು. ಸೊ ಅದೇ. ಇನ್ನೊಂದು ಬಂದು ಓವರ್ ಥಿಂಕಿಂಗ್. ದಯವಿಟ್ಟು ಸ್ಟಾಪ್ ಡೂಯಿಂಗ್ ದಟ್. ಆ್ಯಕ್ಚುಲಿ ಎಷ್ಟೊಂದು ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ರೀಲ್ಸಲ್ಲಿ ಕೆಲವೊಂದು ಇದರಲ್ಲೆಲ್ಲ ಬರುತ್ತಲ್ವ, ಸೊ ಅವಾಗ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಸೊ ಓವರ್ ಥಿಂಕ್ ಈಸ್ ನಾಟ್ ತಪ್ಪೇನಲ್ಲ ಅಂತ ಅಂದ್ಕೊಂಡಿದ್ದಾರೆ. ಬಿಕಾಸ್ ಓವರ್ ಥಿಂಕ್ ಮಾಡೋರು ತುಂಬ ಒಳ್ಳೆಯವರು, ಓವರ್ ಥಿಂಕ್ ಮಾಡೋರಿಗೆ ಎಲ್ಲರೂ ಬೇಕು, ಓವರ್ ಥಿಂಕ್ ಮಾಡೋರಿಗೆ ಎಲ್ಲ ಅಂದರೆ ತುಂಬ ಕಾಳಜಿ ವಹಿಸ್ತಾರೆ. ಎಸ್, ಯು ಗೈಸ್ ವಿಲ್ ಡೂ, ಬಟ್ ದಟ್ ಈಸ್ ಎಫೆಕ್ಟ್ ಟು ಯು. ನಿಮಗೆ ಎಫೆಕ್ಟ್ ಆಗುತ್ತೆ ಅದು. ಬಿಕಾಸ್ ಓವರ್ ಥಿಂಕ್ ಮಾಡ್ಕೊಂಡು ನೀವು ಬೇರೆಯವ್ರ ಬಗ್ಗೆ ಓವರ್ ಥಿಂಕ್ ಮಾಡ್ತಿದ್ರೆ ಹೊರತು ನಿಮ್ಮ ಬಗ್ಗೆ ಓವರ್ ಥಿಂಕ್ ಮಾಡಲ್ಲ. ನಿಮ್ಮ ಬಗ್ಗೆ ಓವರ್ ಥಿಂಕ್ ಮಾಡಬಾರ್ದು. ಯಾಕಂದರೆ ನಾವು ಮೈಂಡ್ ಕ್ಲಿಯರ್ ಆಗಿದೆ, ರೂಟ್ ಕ್ಲಿಯರ್ ಆಗಿದೆ, ವೈ ವಿ ಶುಡ್ ಥಿಂಕ್ ಸೋ ಮಚ್. ಯಾಕಂದರೆ ನಾನು ತುಂಬ ಓವರ್ ಥಿಂಕ್ ಮಾಡ್ದವಳೇನೆ. ನನಗೆ ಲಿಟ್ರಲಿ ಹೇಳ್ತೀನಿ, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಆಗಿದೆ. ಐ ವಾಸ್ ಲೈಕ್ ತುಂಬ ಓವರ್ ಥಿಂಕ್, ನಾನು ತುಂಬ ಲೇಜಿ ಇದ್ದೆ. ನಾನು ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಭಯ ಪಡ್ತಾ ಇದ್ದೆ, ಸಿಕ್ಕಾಪಟ್ಟೆ ಇದೆ. ನಾನು ಹೋಗ್ತಾ ನನ್ನ ಮುಂದಿನ ವ್ಲಾಗ್ಸಲ್ಲಿ ನಾನು ನಿಮ್ಗೆ ಹೇಳ್ತಿರ್ತೀನಿ. ಬಟ್ ಇನ್ ದಿಸ್ ಕೇಸ್ ನನ್ನ ಕೆಲವೊಂದು ಚೇಂಜಸ್ಸಿಂದನೇ ನಾನು ಆಲ್ಮೋಸ್ಟ್ ಈಗ ಫ್ರಂಟ್ ಕ್ಯಾಮ್ರಾದಲ್ಲಿ ಇವಾಗ ಕುತ್ಕೊಂಡು ಮಾತಾಡೋದಕ್ಕೂ ಸಾಧ್ಯ ಆಗ್ತಿರೋದು. ಬಿಕಾಸ್ ನನ್ನ ಈ ರೊಟೀನ್, ನನ್ನ ಮೈಂಡ್ಸೆಟ್ನ ನಾನು ಶಿಫ್ಟ್ ಆಗಿಲ್ಲ ಅಂದಿದ್ದಿದ್ರೆ ಡೆಫಿನೆಟ್ಲಿ ಹೇಳ್ತೀನಿ, ನಾನು ಈ ಲೆವೆಲಿಗೆ ಬರೋಕ್ಕೆ ಸಾಧ್ಯನೇ ಇರ್ತಿಲ್ಲ. ಅಟ್ಲೀಸ್ಟ್ ಐ ಆಮ್ ನಾಟ್ ಇನ್ ದಟ್ ಲೆವೆಲ್, ಬಟ್ ಐ ನೋ. ಬಟ್ ಇಷ್ಟಾದರೂ ಮಾಡ್ತಾ ಇದ್ದೀನಿ, ನಾನು ಅಟ್ಲೀಸ್ಟ್ ಒಂದು ಟ್ರೈ ಆದರೂ ಮಾಡ್ತಾ ಇದ್ದೀನಿ. ಯು ಗೈಸ್ ಡೂ ವಾಟ್ ಎವರ್ ಯು ವಾಂಟ್ ಅಷ್ಟೇ. ಓವರ್ ಥಿಂಕ್ ಅಂತೂ ಮಾಡಬೇಡಿ ಪ್ಲೀಸ್. ಓವರ್ ಥಿಂಕ್ ಮಾಡಿದಷ್ಟು ನಿಮ್ಮ ಮೈಂಡ್ ಸ್ವಲ್ಪ ಇದಾಗತ್ತೆ, ಸ್ವಲ್ಪ ಏನು ಹೇಳ್ತಾರೆ, ಬೇರೆಯವ್ರಿಗೆ ಒಳ್ಳೇದಾಗುತ್ತೆ, ಬಟ್ ನಿಮ್ಗೆ ಒಳ್ಳೇದಾಗಲ್ಲ, ನಿಮ್ಮ ಮೈಂಡ್ಗೂ ತುಂಬ ಒಳ್ಳೇದಲ್ಲ. ಸೊ ಪ್ಲೀಸ್ ಓವರ್ಕಮ್ ದಟ್. ತುಂಬ ಜಾಸ್ತಿ ಯೋಚನೆ ಮಾಡಬೇಡಿ, ಏನಾಗುತ್ತೋ ಅದೇ ಆಗುತ್ತೆ ಅಷ್ಟೇ. ದೇವ್ರು ಬಿಟ್ಬಿಟ್ಟು ಸುಮ್ಮನೆ ಆಗ್ಬಿಡೋಣ ಅಷ್ಟೇ. ಸೊ ಇದೆಲ್ಲದ್ರಿಂದ ಏನು ಮಾಡಬೇಕು ಅಂದರೆ, ಏನಕ್ಕೆ ನಾವು ಇದೆಲ್ಲ ಮಾಡಬೇಕು ಅಂದರೆ, ಟು ಇಂಪ್ರೂವ್ ಅವರ್ ಸೆಲ್ಫ್. ನಮಗೋಸ್ಕರ ನಾವು ಬದುಕಬೇಕು, ನಮಗೋಸ್ಕರ ನಾವು ಜೀವಿಸಬೇಕು ಅಂತ ಹೇಳ್ತೀವಿ, ಬಟ್ ನಾವು ಯಾವತ್ತೂ ಅದು ಮಾಡಲ್ಲ. ಅದನ್ನು ಮಾಡಬೇಕು ಅಂದರೆ ನಾವು ನಮ್ಮದೇ ಆದಂಥ ರೊಟೀನ್ಗಳನ್ನು ನಾವು ಫಾಲೋ ಅಪ್ ಮಾಡ್ಕೊಳ್ಳೇಬೇಕು. ಫಾಲೋ ಅಪ್ ಮಾಡಿದ್ರೇ ಒಳ್ಳೆಯದು. ಫಸ್ಟ್ ನಮ್ಮ ದೇಹವನ್ನು ಚೆನ್ನಾಗಿ ಇಟ್ಕೊಳ್ಳೋಣ. ದೇಹ ಈಸ್ ನಮಗೆ ದೇವರು ಕೊಟ್ಟಿರೋ, ಆತ್ಮ ದೇವರು, ದೇಹ ದೇವಾಲಯ. ಆ ದೇವಾಲಯವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಒಳ್ಳೆ ಹೆಲ್ದಿ ತಿನ್ನಿ ಸ್ವಲ್ಪ ಜಾಸ್ತಿ. ಐ ನೋ ಸ್ನ್ಯಾಕ್ಸು, ಕ್ರೇವಿಂಗ್ಸ್ ಎಲ್ಲ ಆಗ್ತಾ ಇರುತ್ತೆ, ನನಗೂ ಆಗ್ತಾ ಇರುತ್ತೆ. ಬಟ್ ಅದನ್ನೆಲ್ಲ ಸೈಡಿಗಿಟ್ಟು ಒಂದು ಚೀಟೆ ಅಂತ ಇಟ್ಕೊಂಡು ಸ್ವಲ್ಪ ಹೆಲ್ದಿ ಮಾಡಿ. ಬಿಕಾಸ್ ಎಷ್ಟೊಂದು ಜನ ಹೇಳಿರ್ತಾರೆ, ನೀವು ಕೇಳಿರ್ತೀರಾ, ಬಟ್ ಸ್ಟಿಲ್ ಒಂದರಲ್ಲಿ ಸ್ಟಕ್ ಆಗಿರ್ತೀರ. ಅಯ್ಯೋ ಇರೋ ಒಂದು ಜೀವನ ತಿಂದು ಮುಗಿಸ್ಬಿಡೋಣ ಅಂತ. ಒಂದು ಫೈನ್ ಡೇ ಯು ವಿಲ್ ಗೆಟ್, ನಿಮಗೆ ಗೊತ್ತಾಗುತ್ತೆ ಅಷ್ಟು, ನಮ್ದು ಯಾಕೆ ಹೀಗಾಗ್ಬಿಟ್ಟಿದೆ, ನನ್ನ ಮುಖ ಯಾಕೆ ಹಿಂಗಾಗ್ಬಿಟ್ಟಿದೆ, ನನ್ನ ಬಾಡಿ ಯಾಕೆ ಹಿಂಗಾಗ್ಬಿಟ್ಟಿದೆ. ನಾನು ತಿಂದೇ ನನ್ನ ಮುಖ ಎಲ್ಲ ಈ ಥರ ಆಗಿರೋದು, ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ನನ್ನ ಹೇರ್ ಫಾಲ್ಸ್ ಆಗಿರೋದು ಎಲ್ಲ. ಈಗ ನಾನು ಹೆಲ್ದಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಐ ಫೀಲ್ ನನ್ನ ಮೈಂಡಲ್ಲೂ ನನ್ನ ಬಾಡಿಲೂ ತುಂಬಷ್ಟು ಚೇಂಜಸ್ ಆಗಿದೆ. ಸೊ ನಾನು ನಿಮಗೆ ಅದನ್ನೇ ಹೇಳ್ತಾ ಇರೋದು. ನಾನು ಬೆಟ್ ಕಟ್ತೀನಿ, ನನ್ನ ಹೇರ್ ಹೀಗಿದೆ ಅಲ್ಲ, ಇದು ಹೇರ್ ಹಿಂಗಿದೆ. 2026 ನೀವು ನನ್ನ ಸಬ್ಸ್ಕ್ರೈಬರ್ ಆಗಿದ್ದರೆ ಯು ವಿಲ್ ಗೆಟ್, ನಿಮಗೆ ಗೊತ್ತಾಗುತ್ತೆ ನನ್ನ ಹೇರ್ ಚೇಂಜಸ್ ಏನು ಅಂತ. ಬಿಕಾಸ್ ಪೂರ್ತಿ ಶಿಫ್ಟ್ ಆಗಿದ್ದೀನಿ. ಲೈಕ್ ಐ ನೋ ಇದು ತುಂಬ ಕಡಿಮೆ, ನಾನು ಇನ್ನೂ ತುಂಬ ಚೇಂಜ್ ಆದಮೇಲೆ ನಾನು ನಿಮಗೆ ಹೇಳ್ಬೋದು. ಬಟ್ ನನಗೆ ಸ್ವಲ್ಪ ಚೇಂಜಸ್ ನಂಗೆ ಕಾಣ್ತಿದೆ. ಆ್ಯಕ್ಚುಲಿ ಇವಾಗ ಇಷ್ಟಿದೆ, ಮೊದಲು ಅಷ್ಟು ಇರಲಿಲ್ಲ, ಇವಾಗ ಇಷ್ಟಾದರೂ ಆಗ್ತಿದೆ. ಇನ್ನು ಮುಂದೆ ಚೆನ್ನಾಗಾಗುತ್ತೆ ಅಂತಲೇ ನಾನು ನಿಮಗೆ ಹೇಳ್ತಾ ಇರೋದು. ಓಕೆ, ಮತ್ತು ಥಿಂಕ್ ಪಾಸಿಟಿವ್. ನಾ ಆಗಲೇ ಹೇಳ್ದಂಗೆ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರಬೇಡಿ, ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಳ್ತಾರೆ. ಪಾಸಿಟಿವಿಟಿ ಬಗ್ಗೆ ಇನ್ನೊಂದು ವೀಡಿಯೋಸ್ ನಾನು ಮಾಡ್ತೀನಿ, ಬಟ್ ನಾವು ಇಟ್ಸ್ ಓಕೆ. ಮತ್ತು ಇನ್ನೊಂದು ವಿಷಯ,
ನಾನು ಅದು ಹೇಳೋದು ಮರ್ತೋದೆ. ಯಾರೇನಂತಾರೆ ಅನ್ನೋದಕ್ಕೆ ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ. ಸೊ ಅದ್ರದ್ದು ಕೂಡ ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಟ್ ನಾನು ಯಾವಾಗಲೂ ಇದನ್ನು ನಾನು ಮೇನ್ ಥಿಂಗಲ್ಲಿ ಇಟ್ಕೊಳ್ತೀನಿ. ಬಿಕಾಸ್ ಎಲ್ಲದಕ್ಕೂ ಹೇಳ್ತಾರೆ, ಅದು ನಿಮಗೂ ಗೊತ್ತು. ಬಟ್ ಆದರೂ ನಾವು ಯಾರು ಏನಂತಾರೆ ಅನ್ನೋದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಸ್ಟಾಪ್ ಡೂಯಿಂಗ್ ದಟ್. ಯಾರೇನಾದರೂ ಅಂದ್ಕೊಳ್ಳಿ, ಯಾರು ಏನಾದರೂ ಯೋಚನೆ ಮಾಡಲಿ, ನಿಮ್ಗೆ ಏನು ಅನಿಸುತ್ತೆ ಅದನ್ನು ನೀವು ಮಾಡ್ತಾಯಿರಿ. ಮೆಡಿಟೇಷನ್, ನಮ್ಮ ಧ್ಯಾನದಿಂದ ಲಿಟ್ರಲಿ ಹೇಳ್ತೀನಿ, ಒಂದು ಮೈಂಡ್ ಫ್ರೆಶ್ ಆಗುತ್ತೆ. ಒಂದು ನಾವು ಬೇರೆ ಲೆವೆಲ್ಗೆ ಹೋಗ್ತೀವಿ. ಅಂದರೆ ಪೇಷನ್ಸ್, ಕೋಪ ಇಲ್ಲದೆ ಇರೋದು, ಕೆಲವೊಂದು ನಾವು ಪ್ರೊಡಕ್ಟಿವ್ ಆಗಿರೋದಕ್ಕೂ ಎಲ್ಲದಕ್ಕೂ ಮೆಡಿಟೇಷನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಪ್ಲೀಸ್ ಡೂ ಮೆಡಿಟೇಷನ್. ಆಲ್ವೇಸ್ ಸ್ಪಿರಿಚುವಲ್ ಆಗಿರಿ. ಸ್ವಲ್ಪ ಸ್ಪಿರಿಚುಯಾಲಿಟಿನ ನೋಡ್ಕೊಳ್ಳಿ, ಸ್ಪಿರಿಚುವಲ್ ಆಗಿರೋಣ. ಇಷ್ಟ ಆಗಿತ್ತು ನನ್ನ ವಿಡಿಯೋ. ಆ್ಯಕ್ಚುಲಿ ಇವತ್ತಿನ ಟಾಪಿಕ್ ಇಷ್ಟ ಆಗಿತ್ತು. ಪ್ಲೀಸ್ ನೀವು ಹೀಗೆ ಇದ್ದೀರಾ, ನೀವು ಯಾರಾದರೂ ತುಂಬ ಒಳ್ಳೆಯವರಾಗಿದ್ದೀರಾ, ನನಗೆ ಎಲ್ಲರೂ ಬೇಕು, ತುಂಬ ಓವರ್ ಥಿಂಕ್ ಮಾಡ್ತೀರಾ, ನಾನು ಎಲ್ಲರಿಗೂ ಒಳ್ಳೇದು ಮಾಡೋಕ್ಕೆ ಹೋಗ್ತೀನಿ. ನಾನು ಫಸ್ಟ್ ಹೇಳೋದು, ಒಳ್ಳೆಯವರಾಗೋದನ್ನು ಬಿಡಿ. ನಮ್ಮ ಆತ್ಮಕ್ಕೆ ಒಳ್ಳೆಯವರಾಗೋಣ, ಬೇರೆಯವರಿಗಲ್ಲ. ಸೊ ಶೋ ಅಪ್ ಆಗೋಕ್ಕೋಸ್ಕರ, ಅವರಿಂದ ನಾವು ಒಳ್ಳೆಯವರು ಅಂತ ಅನಿಸ್ಕೊಳ್ಳೋಕ್ಕೋಸ್ಕರ ಒಳ್ಳೆಯವರಾಗೋದು ಬೇಡ, ನಮಗೋಸ್ಕರ ಒಳ್ಳೆಯವರಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೀವು ಯಾರಾದರೂ ಹೀಗೆ ಇದ್ದರೆ ದಯವಿಟ್ಟು ಚೇಂಜ್ ಆಗಿ. ನನ್ನ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಇನ್ನೂ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ, ಆ ಎಕ್ಸ್ಪೀರಿಯನ್ಸ್ಗೆ ನನ್ನ ಕೆಲವೊಂದು ಸೊಲ್ಯೂಷನ್ ನೋಡ್ಕೊಳ್ತಾ, ಆ್ಯಂಡ್ ನನ್ನಲ್ಲಿ ಏನಾದರೂ ತೊಂದರೆ ಇದೆ, ನಿಮ್ಮಲ್ಲಿ ಆ ಸೊಲ್ಯೂಷನ್ನ ಕೇಳ್ತಾ ಚೇಂಜ್ ಆಗೋಣ ಅಷ್ಟೇ. ಹೇಳಿ ಏನು ಸಮಾಚಾರ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು. ಬಾಯ್.